ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ಕೇವಲ 10 ನಿಮಿಷದಲ್ಲಿ ಕಿರಿಕ್ಸಾಲೆ ಸೊಪ್ಪಿಂದ ಕುಕ್ ಚೊಪ್ಪು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಒಂದು 2 ಕೊಟ್ಟಷ್ಟು ಸೊಪ್ಪನ್ನು ತಗೊಂಡು ಎಲ್ಲ ಸೋಸಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ನೋಡಿ ತೋರಿಸ್ತೀನಿ. 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ 5 ಪಾವು ತೊಗೊಂಡಿದ್ದೀನಿ. ಹಾಗೆ 1 ಆಲು ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಸಿ ಕಡಲೆಬೀಜನ ಮಿಕ್ಸಿಗೆ ಹಾಕಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದು ಹಸಿ ಕಡಲೆಬೀಜ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಹಾಕೋದೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇನ್ನು ಹಸಿಕಾಯಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯದ ಪುಡಿ ಆ್ಯಂಡ್ ಉಪ್ಪು, ಇವೆಲ್ಲ ಬೇಕಾದಂತಹ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋತಿದ್ದೀನಿ. ಆಯಿಲ್ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡೆ. ನಂತರ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಕಿರಿಕ್ಸಾಲೆ ಸೊಪ್ಪನ್ನು ಅದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗಮ್ಕೊಂಡ್ರೆ ಸೊಪ್ಪು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ನಂತರ ಇಲ್ಲಿ ಹಾಲು ಆ್ಯಂಡ್ ಟೊಮೊಟೊ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯದ ಪುಡಿ ಆ್ಯಂಡ್ ಸಾಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರ 1 ಗ್ಲಾಸಷ್ಟು ವಾಟರ್ ಹಾಕ್ಕೊತಿದ್ದೀನಿ. ಆ ಸೊಪ್ಪು ಮತ್ತು ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಮುನ್ಗೋವರೆಗೂ ವಾಟರ್ ಆ್ಯಡ್ ಮಾಡ್ಕೋಬೇಕು. ವಾಟರ್ ಆ್ಯಡ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ಈ 5 ಮಿನಿಟ್ಸ್ ಕುದಿಸೋದ್ರಿಂದ ಅರ್ಧವರೆಗೂ ಕುಕ್ ಆಗಿರುತ್ತೆ. ಅದಕ್ಕೆ ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ ಇದಾವಲ್ವ, ಹಸಿಕಾಯಿ ತುರ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಶೇಂಗಾ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ವ ಅದು, ಅವನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ನಮ್ಮ ಚಿನ್ನುಗೆ ಸರಿ ತಿನ್ನಿಸೋ ಟೈಮ್ ಆಗಿತ್ತು, ಹಾಗಾಗಿ ಸರಿನೂ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಮತ್ತೆ ಲೇಟ್ ಆಗುತ್ತೆ ನಮ್ಮ ಚಿನ್ನುಗೆ ತಿನ್ನಿಸ್ಲಿಕ್ಕೆ ಅಂತ. ಬೇರೆ ಕೆಲಸ ಏನೇ ಇದ್ದರೂ ಫಸ್ಟು ಪ್ರಿಫರೆನ್ಸ್ ಮಗನೇ, ಹಾಗಾಗಿ ಮಾಡ್ತಲೇ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕುದೀತಿರೋ ಅಂತಹ ಕುಕ್ ಚೊಪ್ಪಿಗೆ ರಿಮೈನಿಂಗ್ 3 ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅವನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಡ್ ಮಾಡಿದ ನಂತರ ಕೇವಲ 5 ನಿಮಿಷ ಕುದಿಸ್ಕೋಬೇಕು. ಈ ರೆಸಿಪಿ ಬಂದು ನಮ್ಮ ಅಜ್ಜಿ ಮಾಡೋ ಅಂಥದ್ದು. ನಮ್ಮ ಅಜ್ಜಿ ತುಂಬ ಸಲ ಮಾಡ್ತಿರ್ತಾರೆ ಊರಲ್ಲಿದ್ದಾಗ. ಅದನ್ನು ನೋಡಿಕೊಂಡು ನಾನು ಬರೀ ಬಸ್ಸಾರು ಪಪ್ಸ ಊಟ ಮಾಡಿ ಬೇಜಾರಾಗಿತ್ತು, ಹಾಗಾಗಿ ನಮ್ಮ ಅಜ್ಜಿ ಮಾಡೋದು ಗುರ್ತಿಗೆ ಬಂದು ಈ ಸಲ ಮಾಡ್ತಾಯಿದ್ದೀನಿ. ಬಟ್ ತುಂಬ ಟೇಸ್ಟಿಯಾಗೇ ಬರುತ್ತೆ. ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇದು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋಂತಹ ರೆಸಿಪಿ. ನಿಮ್ಮ ಸೈಡ್ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಸ್ಟೈಲಲ್ಲೂ ನೀವು ಒನ್ಸ್ ಟ್ರೈ ಮಾಡಿ. ಈ ಥರ 5 ಮಿನಿಟ್ಸ್ ಕುದಿಸ್ಕೊಂಡಾದಮೇಲೆ ನಾನು ಸ್ಮ್ಯಾಶ್ ಮಾಡೋಣ ಅಂತ ಸ್ಮ್ಯಾಶರ್ನ ತಗೊಂಡ್ರೆ ನಮ್ಮ ಚಿನ್ನು ನೋಡ್ರಿ ನನಗೆ ಕೊಡ್ತಾನೇ ಇಲ್ಲ, ಅವ್ನಿಗೆ ಆಳೋಕ್ಕೆ ಸರಿ ಹೋಗ್ತದೆ. ಈ ಥರ ನಿಮ್ಮ ಮನೇಲೂ ಲಿಟಿಲ್ ಚೆಫ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಅದಾದ ನಂತರ ಇಸ್ಕೊಂಡು ನಾನು ಸ್ಮ್ಯಾಶ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಸ್ಮ್ಯಾಶ್ ಮಾಡೋದ್ರಿಂದ ಹಾಲು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒನ್ಸ್ ಮನೇಲಿ ಟ್ರೈ ಮಾಡಿ ಇದೇ ಥರ ಕಿರಿಕ್ಸಾಲೆ ಸೊಪ್ಪು ಇದ್ದಾಗ ತೊಗೊಂಡು. ನೋಡಿ, ಈ ಥರ ಇದೆ ಫೈನಲ್ ಆಗಿ. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಸರ್ವ್ ಮಾಡ್ಕೊಂಡು ತಿಂದ್ರಂತೂ ಟೇಸ್ಟ್ ಸೂಪರಾಗಿರುತ್ತೆ. ಇನ್ನು ರೆಡಿಯಾದ ನಂತರ ಫಸ್ಟು ಕೈ ತುತ್ತು ನಮ್ಮ ಚಿನ್ನುಗೆ ತಿನ್ನಿಸ್ದೆ. ಸ್ಪೈಸಿ ಲೆವೆಲ್ ಕಮ್ಮಿ ಹಾಕೋದ್ರಿಂದ ಮಗುಗೂ ತಿನ್ನಿಸೋದ್ರಲ್ಲಿ ಏನು ತಪ್ಪಿಲ್ಲ. ಸ್ವಲ್ಪ ಇಷ್ಟಪಟ್ಟು ತಿಂತಾನೆ, ಜಾಸ್ತಿ ತಿನ್ನೋಕ್ಕೋಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.